ನಮಸ್ಕಾರ. ನಾನಿವತ್ತು ಚಪ್ಪರದ ಅವರೆಕಾಯಿ ಕೂಟ್ ಮಾಡ್ತಾ ಇದ್ದೀನಿ. ಇದನ್ನ ಚಿಕ್ಕಡಿ ಕಾಯಿ ಅಂತಾನೂ ಕರೀತಾರೆ. ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ತುಂಬಾ ರುಚಿಯಾಗಿರತ್ತೆ. ಮೊದಲಿಗೆ 200 ಗ್ರಾಮಷ್ಟು ತೊಳೆದಿರೋ ತೊಗರಿಬೇಳೆ, ಬೇಯಕ್ಕೆ ನೀರು, ಸ್ವಲ್ಪ ಅರಿಶಿನ, ಅರ್ಧ ಚಮಚ ಎಣ್ಣೆ, 2 ಹಿಡಿ ಕಡಲೆಕಾಯಿ ಹಾಕಿ ಚೆನ್ನಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಚಪ್ಪರದ ಅವರೆಕಾಯಿ ಬಿಡಿಸ್ತಾ ಇದ್ದೀನಿ. ಚಪ್ಪರದ ಅವರೆಕಾಯಿನ ಈ ರೀತಿ ಸೀಳ್ಬೇಕು. ಯಾಕೆಂದ್ರೆ ಇದರಲ್ಲಿ ಹುಳ ಇರೋ ಸಾಧ್ಯತೆ ಇರುತ್ತೆ. ನಾವು ಸೀಳ್ಲಿಲ್ಲ ಅಂದ್ರೆ ಹುಳ ಇದ್ರೆ ನಮಗ್ ಗೊತ್ತಾಗೋದಿಲ್ಲ. ಇದು ಬೇಗ ಬೇಯುತ್ತೆ, ಹಾಗಾಗಿ ಇದನ್ನ ಕುಕ್ಕರ್ನಲ್ಲಿ ಬೇಯಿಸ್ತಾ ಇಲ್ಲ. ಈಗ ಬಿಸಿ ನೀರಿಗೆ ಒಂಚೂರು ಉಪ್ಪು ಹಾಕಿ ಚಪ್ಪರದ ಅವರೆಕಾಯಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಾದ್ರೆ ಸಾಕು. ಅಷ್ಟರಲ್ಲಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಚಮಚ ಉದ್ದಿನ ಬೇಳೆ, 10 ಕಾಳು ಮೆಣಸು, 6 ಗುಂಟೂರು ಮೆಣಸಿನಕಾಯಿ, 10 ಬ್ಯಾಡಗಿ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಯೋಣ. ಹುರಿದಾದ್ಮೇಲೆ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕಾಯಿ ತುರಿನೂ ಹಾಕಿ ರುಬ್ಬಿಟ್ಕೊಳ್ಳೋಣ. ಈಗ ನೋಡಿ, ಚಪ್ಪರದ ಅವರೆಕಾಯಿ ಬೆಂದಿತ್ತಲ್ಲ, ಅದೇ ಹುಳಿ ಪಾತ್ರೆಗೆ ನಾನು ಬೆಂದಿರೋ ತೊಗರಿಬೇಳೆನೂ ಹಾಕಿದ್ದೀನಿ. ರುಚಿಗೆ ಉಪ್ಪು, ರುಬ್ಬಿಟ್ಕೊಂಡಿದ್ದ ಮಸಾಲೆ ಹಾಕ್ತಾ ಇದ್ದೀನಿ. ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕಬಹುದು. ಹುಣಸೆ ರಸನೂ ಹಾಕೋಣ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಕೊನೆಯಲ್ಲಿ ಚಾನೆಲ್ ಬಟನ್ ಸಹ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ. ಇದು ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ಕೊನೆಯಲ್ಲಿ ಇಂಗು ಒಗ್ಗರಣೆ ಹಾಕಿದ್ರೆ ನಮ್ಮ ಕೂಟು ರೆಡಿ. ಚಪ್ಪರದ ಅವರೆಕಾಯಿಂದ ಇನ್ಯಾವುದಾದ್ರು ರೆಸಿಪಿ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ.